ಒಂದು ಮಾತು ಹೇಳ್ತೀನ್ರಿ, ಲೋಕದಲ್ಲಿ ಎಂಜಾಯ್ಮೆಂಟ್ ಮಾಡೋರನ್ನ ನೋಡಿ ನೀನು ಎಂಜಾಯ್ಮೆಂಟ್ ಮಾಡ್ಬೇಕಂತೇಳಿ ಅದರಲ್ಲಿ ಡೀಪ್ ಆಗಿ ಹೋಗ್ತಾ ಇದೀಯಾ? ನಿನ್ನ ಕೈಯಾರೆ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ. ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. ತಿಂದು ಕುಡ್ದು ಮಜಾ ಮಾಡೋರು ನೋಡಿ ನೀನು ಕೂಡ ತಿಂದು ಕುಡ್ದು ಮಜಾ ಮಾಡಿ ಎಂಜಾಯ್ಮೆಂಟ್ ಮಾಡ್ಬೇಕಂತ ಅದರಲ್ಲಿ ಡೀಪ್ ಆಗಿ ಹೋಗ್ತಾ ಇದೀಯಾ? ನಿನ್ ಜೀವನ ನಿನ್ನ ಕೈಯಾರೆ ಬರ್ಬಾದ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. ಫ್ರೆಂಡ್ಶಿಪ್ ಅಂತ, ಪಾಪಿಷ್ಟ ಪಾರ್ಟಿ ಅಂತ, ಅನ್ಯಾಯವಾಗಿ ಹಣ ಸಂಪಾದಿಸ್ಬೇಕಂತ ಅದರಲ್ಲಿ ಡೀಪ್ ಆಗಿ ಹೋಗ್ತಾ ಇದೀಯಾ? ಬೀದಿ ಹೆಣವಾಗೋದಕ್ಕಿಂತ ಮುಂಚೆ ಅದರಿಂದ ಹೊರಗೆ ಬಂದ್ಬಿಡ್ರಿ. ಪ್ರೀತಿ ಪ್ರೇಮ ಅಂತ, ಲವ್ ಅಂತ, ಚಾಟಿಂಗ್ ಅಂತ ಅದರಲ್ಲಿ ಡೀಪ್ ಆಗಿ ಹೋಗ್ತಾ ಇದೀಯಾ? ಕೊನೆಗೆ ಅವ್ರ ಕೈ ಕೊಟ್ಟು ನಿನ್ ಮನಸ್ಸಿಗೆ ನೋವಾಗಿ ಆತ್ಮಹತ್ಯೆಗೆ ನಿನ್ನ ಗುರಿ ಮಾಡಿಕೊಂಡು ನಿನ್ ಪ್ರಾಣನೇ ನಿನ್ನ ಕೈಯಾರ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ದಯಮಾಡಿ ಅದರಿಂದ ಹೊರಗೆ ಬಂದ್ಬಿಡು. 1 ಯೋಹಾನ 2:15 ಏನ್ ಹೇಳ್ತದೆ ಗೊತ್ತಾ ದೇವ್ರ ವಾಕ್ಯ? ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಲೋಕವು ಅದರ ಆಸೆಯು ಗತಿಸಿ ಹೋಗುವುದು, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು.